ಗೈಸ್ ನಾನಿನ್ನ ಸ್ನಾನ ಕೂಡ ಮಾಡಿಲ್ಲ, ಆದರೆ ರೀಲ್ ಶೂಟ್ ಮಾಡಬೇಕು ಟೈಡಿಗೋಸ್ಕರ ಆ್ಯಡು. ಬೇಸಿಕ್ಲಿ ನಾನು ಪ್ರಮೋಟ್ ಮಾಡ್ತಿರೋ ಪ್ರಾಡಕ್ಟ್ ಇದು ಟೈಡ್. ಇವ್ರದ್ದು ಹೊಸ ಪವರ್ ಜೆಲ್ ಬಂದಿದೆ ಅದು, ಸೊ ಅದಕ್ಕೋಸ್ಕರ. ಮತ್ತು ಆ್ಯಂಡ್ ಇದು ಶರ್ಟು, ಎದ್ರ ಮೇಲೆ ಇವಾಗ ಕಲೆ ಮಾಡಿಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಹೇಗೆ ಟೈಡ್ ಆ ಕಲೆನೆಲ್ಲ ಹೋಗಿಸುತ್ತೆ ಅಂತ. ನಿಮಗೆ ಗೊತ್ತು, ನೀವು ರೀಲ್ ನೋಡಬೇಕಂದ್ರೆ ಎಲ್ಲಿ ಹೋಗಬೇಕು ಅಂತ. ಸೊ ಬೇಗ ಬೇಗ ಹೋಗಿ ರೀಲ್ ನೋಡ್ಕೊಂಡು ಬನ್ನಿ. ನಾನು ಎಷ್ಟು ಸ್ಟೂಪಿಡ್ ಅಂದರೆ, ನಾನು ಗೈಡ್ಲೈನ್ಸ್ ಕರೆಕ್ಟಾಗಿ ರೀಡ್ ಮಾಡಿಲ್ಲ. ಕ್ಲಿಯರಾಗಿ ಹೇಳಿದ್ರು ಕಲರ್ಡ್ ಶರ್ಟ್ ತೊಗೊಂಡು, ಇವಾಗ ನಾನು ಬೇರೆ ಕಲರ್ಡ್ ಶರ್ಟ್ ತೊಗೊಂಡು ಬಂದೆ. ರೀಲ್ಸ್ ಓಪನ್ ಮಾಡಿಬಿಟ್ಟು ಅದಿದೆ ಇನ್ಸ್ಪಿರೇಷನ್ ತಗೊಂಡು ಮಾಡೋದು. ನೋಡಿ ಗೈಸ್, ಮನೆಗೆ ಬಂದು ಏನು ಮಾಡ್ತಿದ್ದಾಳೆ ನೋಡ್ರಿ ನೀವೇ. ನನ್ನ ಜಿಮ್ ಟಿ ಶರ್ಟ್ ಚೋರಿ ಮಾಡಿದ್ದಾಳೆ, ಮತ್ತು ಅದನ್ನೇ ಹಾಕೊಂಡಿದ್ದಾಳೆ. ನಾನು ಜಿಮ್ಮಿಗೆ ಏನು ಹಾಕೊಂಡು ಹೋಗ್ಬೇಕು ನೀವೇ ಹೇಳ್ರಿ. ಜಿಮ್ಮಿಗೆ ಇವತ್ತು ನೀನು ಎಲ್ಲಿ ಹೋಗ್ತಿದ್ದಿ? ಇವತ್ತು ಹೋಗ್ತಿಲ್ಲ ಅಂದರೆ ಹೋಗೋದೇ ಇಲ್ಲೇ ನಿನ್ನ ಮೇಲೆ. ಇವತ್ತಂತೂ ಹೋಗ್ತಿಲ್ಲ ತಾನೆ. ನನ್ನ ಡ್ರೆಸ್ ಚೋರಿ ಮಾಡೋಳು ನೋಡ್ರಿ. ಅದಕ್ಕೆ ಈ ಪಿಂಕ್ ಕಲರ್ ವಾಟರ್ ಬಾಟಲ್ ಇರೋ ನಂಬದಂತ ಅದಕ್ಕೆ ಹೇಳೋದು ನೋಡ್ರಿ. ಇಲ್ಲಿ ಈ ಪಿಂಕ್ ಕಲರ್ ವಾಟರ್ ಬಾಟಲ್ ಇರೋರೆಲ್ಲರೂ ಹಿಂಗೆ ಇರ್ತಾರೆ. ಇದೇ ನನ್ನ ಔಟ್ಫಿಟ್ಟು. ನನ್ನ ಕ್ಯಾಮ್ರಾ ಶೂಟ್ ಮಾಡಿದವರೆಲ್ಲ ವಿಡಿಯೋ ನೋಡಿ ಓಡಿಸ್ತವ್ರಲ್ಲಿ ನೋಡಿ. ನಮ್ಮ ಮಮ್ಮಿ ಸದ್ಯ ಚಾರ್ಜರ್ ಏನೋ ಸೆಟ್ ಮಾಡ್ತಿದ್ರು. ನನ್ನ ಔಟ್ಫಿಟ್ ಚೆಕ್. ನಿತ್ಕೋ, ಇಲ್ಲಿ ನಿತ್ಕೋ. ಓಕೆ, ಇದೇ ಸ್ಯಾರಿ ಔಟ್ಫಿಟ್ ಚೆಕ್. ಹಾಂ, ಇದೇ ಸ್ಯಾರಿ ಔಟ್ಫಿಟ್ ಚೆಕ್. ಎಲ್ಲಿ ನೋಡಬೇಕು ಅಂತ ನೋಡ್ಕೊಂಡು ಬನ್ನಿ. ಈ ಗೈಸ್, ಪಪ್ಪ ಬಾಬಣ್ಣ ಪಾನಿಪುರಿ ತೊಗೊಂಡು ಬಂದ. ಯೂಶ್ವಲಿ ಬಂಗಾರಪೇಟೆ ತೊಗೊಂಡು ಬರ್ತೀವಿ, ಇವತ್ತು ಬಾಬಣ್ಣ ಪಾನಿಪುರಿ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ. ಫಸ್ಟ್ ಮಮ್ಮಿನೇ ತಿಂದು ಹೇಳ್ಬೇಕು ಹೇಗಿದೆ ಅಂತ. ಇದು ಒಂದು ಇದ್ರ ಜೊತೆ ಬೆಲ್ಲದ ನೀರು ಅಂಥದ್ದೇನೋ ಕೊಟ್ಟಿದ್ರು, ಸಿಹಿ ಚಟ್ನಿ. ಅದನ್ನು ನಾವು ತೊಗೊಳ್ತಾ ಇಲ್ಲ, ಇದನ್ನಷ್ಟೇ ತಿಂತಿದ್ದೀವಿ. ಹೇಗಿದೆ ಅಮ್ಮ? ಟೇಸ್ಟಿ ಇದೆಯಾ? ಖಾರ ಮಜಾವಂತ ಆದರೆ ಸೂಪರ್ ಇದೆಯಾ? ಹಾಂ, ಹೊಸ ಟೇಸ್ಟ್ ಚೆನ್ನಾಗಲ್ಲ. ಯಾರಿಗೆ ಸ್ಪೈಸ್ ಇಷ್ಟ ಅವ್ರಿಗೆ ಸೂಪರ್. ನಾನು ಒಂದು ಟ್ರೈ ಮಾಡ್ತೀನಿ ತೊಗೊಳ್ಳಿ. ಒಂದು ನೋಡ್ತೀನಿ ನಾನು, ಯಾಕಂದರೆ ನಾನು ಸ್ವಲ್ಪ ಸ್ಪೈಸ್ ತಿನ್ನೋಳು. ಎಲ್ಲದರಲ್ಲೂ ಚಟ್ನಿ ಗಿಟ್ನಿ ಸ್ಪೈಸ್ ಅಂತಿರ್ತೀನಿ ನಾನು. ಥಿಂಕ್ ಮೇ ಬಿ ನನಗೆ ಸೆಟ್ ಆಗುತ್ತೆ. ಮಜಾ ಬಂತು ಗಾಯ್ಸ್. ಮಜಾ ಇತ್ತಲ್ಲ? ಅಲಗ್ ಟೇಸ್ಟ್ ಇದೆ. ನಾವು ಬಂಗಾರಪೇಟೆ ನಾವು ಅದನ್ನೇ ಇಷ್ಟಪಡೋದು ನಾವು, ಯಾಕಂದರೆ ಬೇರೆ ಕಡೆ ಎಲ್ಲಿ ತಿಂದ್ರೂ ನಮ್ಗೆ ಇಷ್ಟ ಆಗಿಲ್ಲ. ಇದು ಯಾವುದೋ ಬಾಬಣ್ಣ ಅಂತೆ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ವಿ, ಬಟ್ ಇಟ್ಸ್ ಟು ಗುಡ್. ನೋಡಿ ನಿಮ್ಮ ಲಾಗರ್. ಸಖತ್ತಿದೆಯಾ? ಓಕೆ, ಬನ್ನಿ ಎಂಜಾಯ್ ಮಾಡೋಣ. ಗೈಸ್, ಇವತ್ತು ಮಮ್ಮಿ ಸ್ಪೆಷಲ್ ಎಗ್ ಫ್ರೈಡ್ ರೈಸ್. ಏನು ನಮ್ಮ ಮಮ್ಮಿ ಮಾಡ್ತಾರೆ ಯಾವಾಗಲೂ, ಅದನ್ನು ಇವಾಗ ನಾನು ಮಾಡ್ತಿದ್ದೀನಿ. ನನಗೆ ಹೇಳಿಸ್ಕೊಡ್ತಾರಂತ ಅಂದಿದ್ದಾರೆ. ಸೊ ಬನ್ನಿ ನೋಡೋಣ. ಫಸ್ಟ್ ಅವ್ರು ನನಗೆ ಕೊತ್ತಂಬರಿ ತೆಗ್ದಿಡಕ್ಕೆ ಕೇಳಿದ್ದಾರೆ. ಸೊ ನಾನು ತೆಗ್ದಿಡ್ತೀನಿ. ಇಲ್ಲಿಡ್ಲಾ? ಕಟಿಂಗ್ ಎಲ್ಲ ಮಾಡ್ತೀರಾ? ಇಡ್ತೀನಿ. ಹಾಂ, ಓಕೆ. ಕಟಿಂಗ್ ಸ್ಕಿಲ್ ನೋಡಿ ಗೈಸ್, ಮಮ್ಮಿದು ಕಟಿಂಗ್ ಮಾಡ್ತಿರೋದು ಫುಲ್ ಫೈನಾಗಿ ಕಟ್ ಮಾಡ್ತಾ ಇದ್ದಾರೆ. ತುಂಬಾ ಸ್ಪೈಸ್ ಆಗುತ್ತೆ. ಇಲ್ಲಿಗೆ ಸೀಡ್ಸ್ ಡೈಜೆಸ್ಟ್ ಆಗಲ್ಲ, ಆದಷ್ಟು ಸೀಡ್ಸ್ ತೆಗಿಯಕ್ ನಿಮ್ ಕೈಯಿಂದ ಸಾಧ್ಯ ಅಂದ್ರೆ ತೆಗೆದ್ಬಿಡಿ ಸೀಡ್ಸ್. ಮಮ್ಮಿ, ಇದು ತವಾ ಎಂತ ತಗೊನ್ಬೇಕು? ಫ್ಲಾಟ್ ತವಾನ ಏನ್ ಹಿಂಗೆ ಬಲ್ಜ್ ಇರೋದಾ? ಫ್ಲಾಟ್ ಇದ್ರೆ ಬೇಗ ಮಿಕ್ಸ್ ಮಾಡಕ್ ಬರಲ್ಲ. ಅಲ್ಲ, ಆಯಿಲ್ ಯಾವ್ದು ಹಾಕ್ಬೇಕು? ಆಲಿವ್ ಆಯಿಲ್ ಹಾಕೋಣ? ಓಕೆ, ಆನ್ ಆಯ್ತು. ಹೈನೇ ಇದೆ ನೋಡಿ ಗೈಸ್. ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಆಯಿಲ್ ಹಾಕ್ಬೇಕಲ್ವಾ? ಫಸ್ಟ್ ಆಯಿಲ್ ಹಾಕಂಗಿಲ್ಲ. ಸ್ವಲ್ಪ ಬಿಸಿ ಆದ್ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ. ಇಲ್ಲಾಂದ್ರೆ ತವಾ ಬಿಸಿ ಮಾಡೋ ಟೈಮಲ್ಲೇ ಅದು ಕೂಡ ಬಿಸಿ ಆದ್ರೆ ಐತಲ್ಲ, ಬರ್ನ್ ಆಗುತ್ತೆ ತಕ್ಷಣ, ಒಗ್ಗರಣೆ ಹಾಕಿದ ತಕ್ಷಣ. ಸೊ ಆ ಬರ್ನಿಂಗ್ ಸೆನ್ಸೇಷನ್ ಬಂದ್ರೆ ಟೇಸ್ಟ್ ಬರಲ್ಲ. ಇದೆಲ್ಲ
ಇದು ಗೈಸ್ ನಾವು ಪಾನಿಪುರಿ ತಗೊಂಡಿದ್ವಲ್ಲ ಅದ್ರ ಜೊತೆ ಕೊಟ್ಟಿರೋ ಆನಿಯನ್ ಎಕ್ಸ್ಟ್ರಾ ಉಳಿದಿತ್ತು. ಅದಕ್ಕೆ ಎಕ್ಸ್ಟ್ರಾ ಆನಿಯನ್ ತೆಗ್ದಿಟ್ಟು ಈಗ ಅದನ್ನೇ ಫ್ರೈಡ್ ರೈಸ್ ಹಾಕ್ತಿದೀವಿ. ಇಂಡಿಯನ್ ಜುಗಾಡ್ ಅಂತ. ಇಂಡಿಯನ್ಸ್ ತುಂಬಾ ಸ್ಮಾರ್ಟ್. ಅದರಲ್ಲಿ ಏನು ಕೆಲಸ ಉಳಿಸ್ಕೊಳಕ್ ಏನ್ ಸಾಧ್ಯ ಎಲ್ಲ ಮಾಡ್ತಾರೆ. ಸೊ ಅದ್ರಲ್ಲಿ ನಾವು ಒಬ್ರು. ಕೆಲ್ಸ ಉಳಿಸ್ಕೊಳಕ್ಕೆ ಮತ್ತೆ ಕೆಲ್ಸ ಕಡಿಮೆ ಮಾಡ್ಕೊಳಕ್ ಅದನ್ನು. ಈಗ ನಾನು ಇದು ಧನಿಯಾ ಮೇಲಿಂದ ಉದುರಿಸ್ತಾರಲ್ಲ, ನಾನ್ ಮೇಲಿಂದ ಉದುರ್ಸಲ್ಲ. ಯಾಕೆಂದ್ರೆ ಕೆಲವೊಬ್ರಿಗೆ ಅದು ಮೌತಲ್ಲಿ ಸಿಕ್ಕಾಕೊಂಡೆ ಆಗಲ್ಲ. ನಿಮ್ ಬ್ಲಾಗರ್ಗೆ ಇಷ್ಟ ಆಗಲ್ಲ. ಧನಿಯಾ ಸಿಕ್ಕಾಕೊಳ್ಳುತ್ತೆ ಮೌತಲ್ಲಿ, ನೀವು ಯಾಕೆ ಹಾಕ್ತೀರಾ ಅಂತ ಹೇಳಿ. ಆಮೇಲೆ ಸಿಕ್ಕಾಕೊಳ್ಳೋದಲ್ಲ, ಸ್ವಲ್ಪ ಕಹಿ ಕಹಿ ಅನ್ಸುತ್ತೆ. ನೋಡಿ ಆಯಿಲ್ ಒಂದ್ಸರಿ ಇಷ್ಟ ಸಾಕಲ್ಲ. ಇಷ್ಟ ಆಗಲ್ಲ. ಇಷ್ಟ ಸಾಕಲ್ಲ ಆಯಿಲ್? ಒಂಚೂರ್ ಬೇಕು, ಇನ್ನೊಂಚೂರ್ ಬೇಕಲ್ಲ. ಫ್ರೈಡ್ ರೈಸಿಗೆ ಸ್ವಲ್ಪ ಆಯಿಲ್ ಬೇಕು ಗೈಸ್. ತೀರಾ ಕಡಿಮೆ ಹಾಕ್ದ್ರೆ ಅದು ಟೆಕ್ನಿಕಲಿ ಫ್ರೈ ಆಗಲ್ಲ, ಆನಿಯನ್ ಫ್ರೈ ಆಗಲ್ಲ. ಅದಕ್ಕೆ ಫ್ರೈಡ್ ರೈಸಿಗೆ ತುಂಬಾ ಸೌಂಡ್ ಮಾಡುತ್ತಮ್ಮ, ಎಕ್ಸಾಸ್ಟ್ ಫ್ಯಾನ್. ಸರಿ, ಅಟ್ಲೀಸ್ಟ್ 2 ನಂಬರ್ ಇಡಿ ಇಲ್ಲಿ. ಹಾ, ಅಟ್ಲೀಸ್ಟ್ 2 ನಂಬರ್ ಇಡಿ. ಇಷ್ಟ ಆಗಲ್ಲ. ಹಾ, ಇಲ್ಲಿಂದ ನಾನ್ ಮಾಡ್ತೀನಿ, ನೀವು ನನ್ನನ್ನ ಶೂಟ್ ಮಾಡಿ. ತಗೊಂತಾ ಇದೀನಲ್ಲ, ಅದು ಆಯಿಲ್ ಬಿಸಿ ಆಗ್ಬೇಕಲ್ಲ. ಎಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೋಯಾ ಸಾಸ್, ವೆಜಿಟೇಬಲ್ಸ್ ಮತ್ತೆ ಸ್ಪೂನು. ರೈಸ್ ರೆಡಿ ಇದೆ, ಮಧ್ಯಾಹ್ನ ಇದೆ. ಇಲ್ಲಿ ನೋಡಿ ರೈಸ್, ಸಾಕಷ್ಟು ರೈಸ್. ಇದೇನಿದು? ಚಟ್ನಿನಾ? ಓಕೆ, ಇದು ಚಟ್ನಿ ಇದ್ರಲ್ಲಿ ಹಾಕಲ್ಲ. ಅದ್ರ ಮೇಲೆ ಇದೆ ಇಡಕ್ಕಷ್ಟೇ. ಬಿಸಿ ಆಯ್ತು, ಆಲಿವ್ ಆಯಿಲ್ ಖುಷ್ಬು ಬರ್ತಿದೆ, ಪರಿಮಳ. ಇನ್ ಸ್ವಲ್ಪ ಆಗ್ಬೇಕಾ? ಓಕೆ, ಮಾಡೋಣ. ಸಮ್ಮರ್ ಬಂತಂದ್ರೆ ಗೈಸ್ ನೀರ್ ಕುಡೀರಿ. ನಾನ್ ಸಮ್ಮರ್ ಬಂತಲ್ಲ ಗೈಸ್, ನೀರ್ ಕುಡಿ. ಸಮ್ಮರ್ ಹೋಯ್ತು, ಇವಾಗ ಇನ್ನೇನ್ ಮಾನ್ಸೂನ್. ನೀರ್ ಕುಡೀರಿ ಗೈಸ್. ಸ್ಟೇ ಹೈಡ್ರೇಟೆಡ್. ಮತ್ತೆ ಎತ್ ಕುಡೀರಿ ನೀರು. ಯಾವತ್ತು ಗ್ಲಾಸ್ ಕಚ್ಚಿ ಕುಡಿಬಾರ್ದು, ಬ್ಯಾಡ್ ಮ್ಯಾನರ್ಸ್. ಹಾಕು. ಏನ್ ಹಾಕ್ಲಿ ಫಸ್ಟ್? ಇದಷ್ಟು ಇದೇನ್ ಹಾಕಿದ್ದೀನಲ್ಲ, ಸಿಡಿಯುತ್ತಾ ಇದು? ಸ್ವಲ್ಪ ಸಿಡಿಯುತ್ತೆ. ಮಮ್ಮಿನೇ ಹೇಳ್ತಾ ಇರೋದು, ಫುಲ್ ಹಾಕು. ನಿಲ್ಲಿ ನೋಡಿ ಗೈಸ್, ಬ್ಲಾಗರ್ ಕುಕಿಂಗ್ ಇದೆ ಅಲ್ಲ, ಕಲಿಬೇಕು. ಆ ತವಾ ಒಂದ್ ಕಡೆ, ಪ್ಯಾನ್ ಒಂದ್ ಕಡೆ ಇತ್ತಂದ್ರೆ ಅವಳು ಅಷ್ಟು ದೂರ ಒಂದು 3-4 ಮೀಟರ್ ಅಷ್ಟೇ. ಫಸ್ಟ್ 2-3 ಮಿನಿಟ್ಸ್, ಆಮೇಲೆ ಹತ್ರಕ್ಕೆ ಇರ್ತೀನಲ್ಲ ಅಷ್ಟೇ. ಹಾಕಬೇಕಾದ್ರೆ ಸೈಡ್ ಅಕ್ಕಪಕ್ಕದವರೆಗೂ ಸಿಡಿಸ್ಬಿಡ್ತಾರೆ ಅವ್ರು, ಅಷ್ಟು ದೂರದಿಂದ. ಈ ಸರಿ ಏನ್ ಸುಡ್ತೀರಿ ನೀವು? ಇಲ್ಲೇ ಇಟ್ಕೊಳ್ಳಿ, ಅದು ಎಗ್ಗು ಹೊಡೆದು ಹಾಕ್ತಿವಲ್ಲ ಅದ್ರೊಳಗಿರೋ ಇಲ್ಲಾಂದ್ರೆ ಮತ್ತೆ ಅದು ಕಟಿಂಗ್ ಪ್ಯಾಡಿಗೆ ಅಂಟ್ಕೊಂಡು. ಒಳ್ಳೆ ಘಾಟ ಇದೆ ಸಿಕ್ಕಾಪಡೆ ಇದು. ಮೂಗಿಗೆ ಹೋಗ್ತಾ ಇದೆ. ಮತ್ತೆ ಮೂಗಿಗೆ ಬರಲ್ಲ, ಅದೇನ್ ಬಾಯಿಗೆ ಬರುತ್ತಾ? ಅದು ಮುಗಿದ್ಮೇಲೆ ಬಾಯಿಗೆ ಬರುತ್ತೆ, ಸದ್ಯಕ್ಕೆ ಮೂಗಿಗೆ ಬರುತ್ತೆ. ಆಮೇಲೆ ಇದಿದಷ್ಟೇ ಅಲ್ಲ, ಇದು ಮೆಣಸಿನ್ಕಾಯಿ ಇದಲ್ಲ, ಅದಿದ್ದು ಕೂಡ ಇದು ಘಾಟ. ಸಾಲ್ಟ್ ಹಾಕಿ. ಸಾಲ್ಟ 1 ನಿಮಿಷ. ಎಷ್ಟು? ನಿಲ್ಲಿ ನೋಡ್ತೀನಿ. ಇಷ್ಟ? ಸ್ವಲ್ಪ ತಗೊಳ್ಳಿ. ಇಷ್ಟ ರೆಕಾರ್ಡ್ ಮಾಡಿ. ಇಷ್ಟ ಹಾಕ್ಲಾ? ಇನ್ ಸ್ವಲ್ಪ ಹಾಕ್ತೀನಿ ಬೇಕಂದ್ರೆ. ಇಷ್ಟು ತೆಗಿ ಸ್ವಲ್ಪ. ಓ ಮೈ ಗಾಡ್. ನೀವು ಫ್ರೈ ಮಾಡಿ. ಮಾಡ್ತೀನಿ. ಉಪ್ಪೇ ಇದೆ ಬರೀ ಇದರಲ್ಲಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಗೈಸ್, ಯಾಕಂದ್ರೆ ಇವಾಗ ಚಾಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಒಂದು ಇವರು ಲಾಗರ್ ಇದಾರಲ್ಲ, ನಿಮ್ ಲಾಗರ್ ಟ್ರಾವೆಲ್ ಮಾಡಿ ರಿಟರ್ನ್ ಬರ್ತಾ ಇದಾರೆ. ಅವಳಿರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅವಳು ಡೇ ಫುಲ್ ರೈಸ್ ತಿಂದಿಲ್ಲ. ನಮ್ಮ ಮನೇಲಿ ಇಶ್ಯೂ ಒಂದು ಸ್ವಲ್ಪ ಎಲ್ಲರಿಗೂ ರೈಸ್ ಇಂದು. ಒನ್ ಟೈಮರ ನಮಗೆ ರೈಸ್ ತಿಂದ್ರೆ ಅದಕ್ಕೆ ಗೈಸ್ ಪಾನಿಪುರಿ ಮನ ಮಾಡಾಳೆ ಅವಳು. ನನಗ್ ಪಾನಿಪುರಿ ಬೇಡ, ನನಗ್ ರೈಸ್ ಮಾಡ್ಕೊಡ್ರಿ ಅಂದಿದ್ದಾಳೆ. ಸೊ ನೀವೇ ನೋಡ್ರಿ, ರೈಸ್ ತಿಂದಿಲ್ಲಲ್ಲ, ಅದು ಸ್ಟಮಕ್. ನಮಗ್ ಇದೆಲ್ಲ ಆಚೆ ಊಟ ನಮಗೆ ಎಷ್ಟು ಇಷ್ಟ ಗೈಸ್, ಅದೇ 1-2 ದಿನಕ್ಕಷ್ಟೇ. ಮತ್ ಮನೆயின் ಊಟನೇ ಬೇಕು ನಮಗೆ ಎಲ್ಲಾರ್ಗು. ಹಾಗೋಸ್ಕರ ನಾವು ಅವ್ರ ಅಕ್ಕಂಗೆ ಎಗ್ ಫ್ರೈಡ್ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದು ಅವ್ರ ಸಿಸ್ಟರ್ ನಾನೇ ಮಾಡ್ತೀನಿ ಅಂತೇಳಿ ನಿಮ್ ಬ್ಲಾಗರ್ ಮಾಡ್ತಾ ಇದ್ದಾರೆ. ಇದನ್ನ ಸಿಮ್ಮಲ್ಲಿ ಇಟ್ಕೊಂಡಂತೂ ಕುಕ್ ಮಾಡ್ಲೇಬೇಡಿ, ಯಾಕಂದ್ರೆ ಫ್ರೈಡ್ ರೈಸ್ ಅಲ್ಲ, ನೀವು ಹೈಯಲ್ಲೇ ಇಟ್ ಮಾಡ್ಬೇಕು. ಫ್ರೈಡ್ ರೈಸ್ ಅಂದ್ರೆ ಮಾಡಿದ್ರು ಫ್ರೈ ಹೈಯಲ್ಲೇ ಮಾಡ್ಬೇಕು, ಇಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಗೈಸ್.
ನೀವು ಸಿಮ್ ಮಾಡಿದ ತಕ್ಷಣ ಅದು ತನ್ ಬಿಟ್ಕೊಂಡ್ ಬಿಡುತ್ತೆ ಫ್ಲೇವರ್. ಬಿಡ್ತಿರಲ್ಲ, ಸೊ ವಾಟರ್ ಬಿಟ್ರೆ ಅದು ಹಸಿ ಹಸಿ ಆಗುತ್ತೆ. ಅದು ಏನ್ ಫ್ಲೇವರ್ ಕೊಡ್ಬೇಕು ನೋಡಿ ನಮಗೆ ಅದು. ಇದಾಗ್ಲೇ ಎಷ್ಟು ಅರೋಮಾ ಬರ್ತದೆ ನೋಡಿ. ಹೈಯಲ್ಲಿ ಮಾಡಿದ್ರೆ ಬೇಗ ಅದು ತಂದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡುತ್ತೆ ಪ್ರತಿಯೊಂದು ನೆಕ್ಸ್ಟ್ ಫ್ಲೇವರ್. ಇದು ಒಂಚೂರು ಇದಾಗ್ಲಿ, ಯಾಕಂದ್ರೆ ಆಮೇಲೆ ಸೋಯಾ ಹಾಕದ ಜಿಂಜರ್ ರೈಸ್ ಎಗ್ ಹಾಕ್ತೇವೆ. ಎಗ್ ಅಷ್ಟೊತ್ತಿಗೆ ಎಗ್ ಹೊಡ್ಕೊಳ್ಳ ನಾನು ಡೈರೆಕ್ಟ್ ಹೊಡೆದು ಹಾಕ್ತಾ ಇರೋದು. ಇದ್ರಲ್ಲೇ ಹಾಕ್ಬಿಡದ ಏನ್ ಇದ್ರಲ್ಲ ಆ ಬೌಲಲ್ಲಿ ಹಾಕತ್ತೆ? ಎಗ್ಗಿದ್ ಸಿಪ್ಪೆ ಅದು ಇರುತ್ತಲ್ಲ ಮೇಲ್ಗಡೆ ಕವರ್ ಅದ್ರಾಗ ಗಿಡಕ್ಕೆ ಶೆಲ್ ಅದ್ರಲ್ಲಿ ಹಾಕೋದು. ನೀವು ಇವಾಗ ಸ್ವಲ್ಪ ಸಿಮ್ ಮಾಡಿ ಎಗ್ ಹಾಕೋವರೆಗೂ ಸ್ಪೂನ್ ತೆಗೀರಿ, ಸೈಡ್ ಪ್ಲೇಟ್ ಮೇಲೆ ಇಡಿ, ಎಗ್ ತಗೊಳ್ಳಿ. ನನಗೆ ಎಗ್ ಹೊಡಿಯಕ್ಕೂ ಬರಲ್ಲ ಕರೆಕ್ಟ್ ಆಗಿ, ಶೆಲ್ ಬೀಳುತ್ತೆ, ಅದಕ್ಕೆ ಇದ್ರಲ್ಲಿ ಹಾಕ್ತೀನಿ ಅಂದಿದ್ ನಾನು. ಇಟ್ಕೊಳ್ಳಿ. ಒಂದ್ ಕೆಲ್ಸ ಮಾಡಿ, ನೀವೇ ಎಗ್ ಹೊಡೀರಿ ನೀವು. ಒಂದ್ ನಿಮಿಷ ನೀವು ಎಗ್ ಹೊಡೀರಿ. ಎಗ್ ಹೊಡ್ದು ನಾನು ಹೋಗ್ತೀನಿ ಡೋರ್ ಓಪನ್ ಮಾಡಕ್ಕೆ. ಇದೇನಿದು ಕಲೆ ಇದೆ ಅಲ್ಲ, ಈ ಒಂದು ಪ್ರತಿಭೆ, ಇದು ನಾನು ಕಲ್ತಿಲ್ಲ, ಟ್ಯಾಲೆಂಟ್ ಇಲ್ಲ ನನ್ನಲ್ಲಿ. ಇದು ನೋಡಿ ಅವ್ರು ನಂತರ ಮಾಡಿದ್ರಿ. ಒಂದ್ ನಿಮಿಷ ಬಂದ್ವಿ ಗೈಸ್. ಇಲ್ಲಿ ಬಂದ್ರು ನೋಡ್ರಿ, ಇವ್ರ ಸಲುವಾಗೆ ಮಾಡ್ತಿರೋದು ನಾವು. ನೋಡಿ ಇಲ್ಲಿ ಇವ್ರಿಗೋಸ್ಕರನೇ ನಾವೆಲ್ಲ ಮಾಡ್ತಿರೋದು. ಓಕೆ ಬನ್ನಿ ಇವಾಗ ವಾಪಸ್ ಹೋಗೋಣ. ಬನ್ನೇಮ್ಮ, ಮುಂದೆ ನನ್ ಕೈಯಲ್ಲೇ ಮಾಡಿಸಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎಗ್ ಮಿಕ್ಸ್ ಮಾಡ್ತೀನಿ. ಅಲ್ಲ ಎಗ್ ಹೊಡಿಲ್ಲ. ಇನ್ನೊಂದು ಹಾಕಿ ಬೇಗ. ವಾವ್, ನೋಡಿ ಟ್ಯಾಲೆಂಟ್ ನೋಡಿ. ಮೂರ್ ಹಾಕ್ತಿದ್ದೀರಾ? ನಾನು ಎರಡೇ ಸಾಕು ಅನ್ಕೊಂಡಿದ್ದೆ. ಇಬ್ರಿಗೆ ಮಾಡ್ತಿದೀವಲ್ಲ. ಎಗ್ ಅಲ್ಲಿ ಎಗ್ ಫ್ರೈಡ್ ರೈಸ್ ಅಲ್ಲಿ ಎಗ್ ಇಲ್ಲ ಅಂದ್ರೆ ಗೈಸ್ ಏನ್ ತಿಂತೀರಾ? ನಿಮ್ ಬ್ಲಾಗರ್ ಫ್ರೈಡ್ ರೈಸ್. ಫ್ರೈ ಮಾಡ್ರ? ಓಕೆ. ಅಮ್ಮ ಫೇಸ್ ವಾಶ್ ಮಾಡು. ಚಿಕ್ಕಿ ಓ ಚಿಕ್ಕಿ ಸಿಕ್ತಾ? ಯಮ್ಮಿ 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 ಚಿಕ್ಕಿ. ಕ್ರಶ್ ಪೀನಟ್ ಚಿಕ್ಕಿ. ಇಲ್ಲಿ ಸರ್ಪ್ರೈಸ್ ಖಾಕ್ರಾ. ಅಯ್ಯೋ, ಪೂನೆ ಹೋಗಿ ಯಾರು ಖಾಕ್ರಾ ತರ್ತಾರ? ಏರ್ಪೋರ್ಟ್ ಅಲ್ಲಿ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಲ್ಲೇ ಹೊರಗೆ. ಹೌದಾ? ಮತ್ತೆ ಏನಿಲ್ಲ ಮತ್ತೆ ನಾನು ಹೇಳಿದ್ನಲ್ಲ ಸ್ವಲ್ಪ ದೂರ ಹೋದ್ರೆ ಎಲ್ಲ ಇರುತ್ತೆ ಅಂತ. ಗೈಸ್ ನಿಮ್ ಬ್ಲಾಗರ್ ತುಂಬಾ ಸ್ಲೋ ಮಾಡ್ತಾ ಇದಾರೆ. ಯಾಕೆ ಹಿಂಗಾದ್ರೆ ಒಂದ್ ಕಡೆ ಆಗ್ಬಿಡುತ್ತೆ. ಹಿಂಗಾಗಿಲ್ಲ ನೋಡಿ, ನಾನೆಲ್ಲ ತುಕಡ ಮಾಡ್ತಾ ಇದ್ದೀನಿ. ಫುಲ್ ಪ್ರೆಷರ್ ಆಗ್ತಿದ್ದೀರಲ್ಲ ನನ್ ಮೇಲೆ ನೀವು. ನೋಡಿ ಇಲ್ಲಿ ಎಲ್ಲ ಆಯ್ತಲ್ಲ. ಸ್ವಲ್ಪ ಸಿಮ್ ಮಾಡಿ. ಎಲ್ಲಿ ಪುಡಿ ಮಾಡ್ಲಾ? ಹಾಕ್ತಾ ಪುಡಿ ಮಾಡಿ. ಓಕೆ, ಅದಕ್ಕೆ ಗ್ಯಾಸ್ ಸಿಮ್ ಮಾಡಿದೀನಿ ಗೈಸ್. ನಿಮ್ ಬ್ಲಾಗರ್ ಇರೋ ಸ್ಪೀಡಿಗೆ ಅಲ್ಲ, ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತಿದ್ದೀನಿ. ಓ ಬುಕ್ ನಿಮ್ ಬ್ಲಾಗರ್ಗೋಸ್ಕರ ಇನ್ನು ಚಿಕ್ಕ ಪಾಪು ಅಲ್ಲ, ಅವೆಲ್ಲ ರೆಡಿ ಮಾಡುತ್ತೆ. ಅಕ್ಕ ನಿನಗೆ ನಾನೇ ರೈಸ್ ಮಾಡ್ತಿರೋದು ಇವತ್ತು. ಓಯ್ ಓಕೆ ಡನ್. ಅಕ್ಕ ಸ್ವಲ್ಪ ಹಾಕು ಮೇಲೆ. ಬಸ್ ಈ ಹೈಯಲ್ಲಿ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ನೀವು ಸರ್ಟ್ ಬಿಡಿ, ಈ ಸೈಡ್ ಬನ್ನಿ. ನನಗೆ ಈಗ ಇದು ಪ್ರೆಷರ್ ಇನ್ ಕೆಲಸ. ಈಗ ತಾನೆ ಎತ್ತಿ ಎಷ್ಟು ಸ್ಪೀಡ್ ಆಗಿ ನೀವು ಅದನ್ನ ಉದ್ರಾಗಿ. ಕಾಕ್ರೋಚ್ ಇದೆ ನೋಡಿ ಇಲ್ಲಿ, ಎಲ್ಲಿಂದ ಬಂತದು. ಇನ್ನು ಮಿಕ್ಸ್ ಮಾಡ್ತಿದ್ದಾರೆ, ಇನ್ನು ಕಂಪ್ಲೀಟ್ ಮಿಕ್ಸ್ ಆಗಿಲ್ಲ. ಬಟ್ ನಾನು ಕರೆಕ್ಟ್ ಮಾಡ್ತಿದ್ದೀನಿ ನೋಡಿ, ಬರ್ನ್ ಏನ್ ಆಗ್ಲಿಲ್ಲ. ಬಟ್ ಇನ್ನು ಸ್ವಲ್ಪ ಜೋರಾಗಿ ಮಾಡಿ, ಇಲ್ಲ ನೀವು ಒಂದ್ ಸೈಡ್ ಮಾಡ್ತಾ ಇದ್ರೆ ಇನ್ನೊಂದ್ ಸೈಡ್ ಬರ್ನ್ ಆಗ್ತದೆ. ಇಲ್ಲ ನಾನು ಬರ್ನ್ ಆಗಕ್ ಬಿಡ್ತಾ ಇಲ್ಲ, ತಿರುಗಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಹಿಂಗೆ ಫುಲ್ ತಿರುಗಿಸ್ತಾ ಮಾಡ್ತಾ ಇದ್ದೀನಿ. ಮೊದಲೇ ಎಷ್ಟು ಫುಲ್ ಫ್ರೈ ಆಗಿದ್ರೆ ಗೈಸ್ ಅದು ರೈಸ್ ಅಲ್ಲಿ ಫ್ಲೇವರ್ ಸೇರ್ಕೊಳ್ಳಲ್ಲ. ಸೊ ಹಾಫ್ 70% ಎಗ್ ಕುಕ್ ಆಗಿದೆ ಅಂದ್ರೆ ಸಾಕು. 70% ಆದಾಗೆ ರೈಸ್ ಹಾಕ್ಬಿಡಿ. ಅದು ಎಗ್ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಎಗ್ ಇದೆಲ್ಲ ಕಟ್ಟ ಫೀಲ್ ಬರುತ್ತೆ, ಅಂದ್ರೆ ಹುಳಿ ಹುಳಿ ಅನ್ಸುತ್ತೆ.
ಅದಕ್ಕೆ ನೀವು ರೈಸ್ ಹಾಕ್ಬಿಟ್ಟು ರೈಸ್ ಮೇಲೆ ಸ್ವಲ್ಪ ಸಾಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಇಲ್ಲಲ್ಲ ಇಟ್ಸ್ ವೆರಿ ಗುಡ್ ಫ್ಲೇವರ್ ಕೊಡುತ್ತೆ. ಏನು ಫ್ರೈಡ್ ರೈಸ್ ಫ್ಲೇವರ್ ಎಲ್ಲ ಅದು ಕೊಡುತ್ತೆ. ಒಂದು ರಾಂಗ್ ಥಿಂಗು ನೀವು ಅದು ಎಗ್ ಮೇಲೆ ಅದನ್ನು ಮೊದಲು ಸಾಸ್ ಹಾಕಿದ್ರೆ ಬ್ಯಾಡ್ ಟೇಸ್ಟ್ ಕೊಡುತ್ತೆ. ನಿಮಗೆ ಮಜಾ ಕೊಡಲ್ಲ, ಅದು ಹುಳಿ ಹುಳಿ ಆಗುತ್ತೆ. ಇದನ್ನ ನೆನಪಿಟ್ಕೊಂಡ್ರೆ ಇದು ಒಂದು ಆಕ್ಟಿವೇಟಿವ್ ರೈಸ್. ಯಾವುದೇ ಫ್ರೈಡ್ ರೈಸ್ ಮಾಡಿ ಸಾಸ್ ಅನ್ನ ಏನು ನಾವು ಇದು ಮಾಡಿರ್ತೀವಲ್ಲ ಮೆಟೀರಿಯಲ್ ಅದಕ್ಕೋಸ್ಕರ ಮಿಕ್ಸ್ ಮಾಡಿದ್ರೆ ಅದ್ರ ಮೇಲೆ ಹಾಕ್ತೀವಿ. ರೈಸ್ ಹಾಕಿ ಅದ್ರ ಮೇಲೆ ಹಾಕ್ತೀವಿ. ಸೂಪರ್ ಆಗ್ತಾ ಇದೆ ನೋಡಿ. ಆಯ್ತಲ್ಲ ನೋಡಿ ನೋಡಿ ಹಾ ಹೌದಾ ಎಗ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ. ಜಾಸ್ತಿ ಸಾಸಿ ಇಲ್ಲ, ಜಾಸ್ತಿ ಖಾರ ಇಲ್ಲ, ಪರ್ಫೆಕ್ಟ್ ರೆಡಿ ಡನ್. ಹಾಯ್ ಗೈಸ್, ಸೊ ರೈಸ್ ಸೂಪರ್ ಆಗಿತ್ತು. ಅಕ್ಕ, ಮಮ್ಮಿ, ಪಪ್ಪ ಎಲ್ಲರೂ, ಮಮ್ಮಿ ತಿನ್ನಲ್ಲ ಈಗ ಫ್ರೈಡ್ ರೈಸ್, ಪಪ್ಪ ಮತ್ತೆ ಅಕ್ಕ ಹೇಳಿದ್ರು ದಟ್ ತುಂಬಾ ಚೆನ್ನಾಗಾಗಿತ್ತು ಅಂತ. ರೆಡಿ. ಅಂಡ್ ಆಲ್ಸೋ ಯಾವ್ದು ಪ್ರಾಬ್ಲಮ್ ಅಷ್ಟು ದೊಡ್ಡದಿಲ್ಲ, ಇದ್ರ ಸಲುವಾಗಿ ನಿಮ್ ಲೈಫ್ ನಿಂತೋಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ ನೀವು ಎಷ್ಟು ಹತ್ರ ಬಿಟ್ಕೊಂತೀರೋ ಅಷ್ಟು ದೊಡ್ಡದು ಅನ್ಸುತ್ತೆ. ಇದನ್ನ ಹೇಳ್ತಾ ಮತ್ತೊಂದು ಲಾಗಲ್ಲಿ ಇದೇ ಚಾನಲ್ ಅಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.